ಸುಧಾಕರ್ ಸಾಹೇಬ್ರೆ, ವಿಧಾನ ಪರಿಷತ್ ಸದಸ್ಯರಾದಂತಹ ಸೀತಾರಾಮ್ ಸಾಹೇಬ್ರೆ, ನಜೀರ್ ಸಾಹೇಬ್ರೆ, ಮಾಜಿ ಶಾಸಕ ಸಂಪಂಗಿ ಅವರೇ, ಚಿಕ್ಕಬಳ್ಳಾಪುರ ನನ್ನ ಆತ್ಮೀಯ ಸ್ನೇಹಿತರಾದ ಪ್ರದೀಪ್ ಈಶ್ವರ್ ಅವರೇ, ಅವರೇ, ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಕೇಶವರೆಡ್ಡಿ ಅವರೇ, ಎಲ್ಲ ವೇದಿಕೆ ಮೇಲೆ ಹಿರಿಯರೇ, ಇಲ್ಲಿಗಾಗುತ್ತೆ ನನ್ನ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ನಮಗೆಲ್ಲ ಇವತ್ತು ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಂತ ಭಾಗ್ಯಗಳಿಂದ ನಾವು ಇವತ್ತು ಕ್ಷೇತ್ರದಲ್ಲಿ ರಾಜಾದೇಶವಾಗಿ ಮತ ಕೇಳುವಂತ ಹಕ್ಕು ನಮಗಿದೆ. ಆದರೆ ಬಿಜೆಪಿ ಅವರು ಸುಳ್ಳು ಸುದ್ದಿಗಳನ್ನು ಕೊಟ್ಟು ಮತಯಾಚನೆ ಮಾಡಲು ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ. ತಮ್ಮ ಗಮನ ಇರಲಿ. ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು ಮತಯಾತ್ರೆಗೆ ಕೇಳಬೇಕಾಗುತ್ತೆ. ನೀವು ಇವತ್ತು ಒಂದು ಬಡವರ ಪರ ಕಲ್ಯಾಣ ಕಾರ್ಯಕ್ರಮಗಳಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗಳಿಲ್ಲ. ಬರೀ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಮತ ಕೇಳಕ್ಕೆ ನಿಮಗೆ ಅರ್ಹತೆ ಇಲ್ಲ ಅನ್ನೋ ಮಾತು ಮಾತಾಡಬೇಕಾಗುತ್ತೆ. ತಾವು ದಯವಿಟ್ಟು ಇವತ್ತು ತಾವು ನೋಡ್ತಾ ಇದ್ದೀರಾ, ಈ ಭಾಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಆಶೀರ್ವಾದದಿಂದ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡಲು ನನಗೆ ಅನುಕೂಲ ಆಗಿದೆ. ಮೊನ್ನೆ ಇದೇ ಜಾಗದಲ್ಲಿ ಕೆಲವು ಮಾಜಿ ಮಂತ್ರಿಗಳು, ಮಾಜಿ ಸಿಎಂಗಳೆಲ್ಲ ಮಾತನಾಡಿದ್ದಾರೆ. ಮಾಜಿ ಮಂತ್ರಿಗಳು ಒಬ್ಬರು ಮಾತನಾಡ್ತಾರೆ, ನಾನು ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಿದೆ, ಬಾಗೇಪಲ್ಲಿನ ಯಾಕೆ ತುಂಬಿಸಲಿಲ್ಲ ಅಂತ. ತಮಗೆ ಗೊತ್ತಿರಲಿ ಸ್ವಾಮಿ, ತೆರಳಾಗಿ ಕೆಲಸ ಸ್ಟಾರ್ಟ್ ಮಾಡೋಕೆ ಯಾರು ಅಡ್ಡಿ ಮಾಡಿದ್ರು ಅಂತ. ಇವತ್ತು ಕೆಲಸ ಪೈಪ್ಲೈನ್ ಆಗ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅತಿ ಶೀಘ್ರದಲ್ಲೇ ಹೆಚ್ಚು ಕಮ್ಮಿ 28 ಕೆರೆಗಳಿಗೆ ನೀರು ಹರಿಸುವಂತ ಕೆಲಸ ವಿತಿನ್ ಎ ಸ್ಪ್ಯಾನ್ ಆಫ್ 9 ತಿಂಗಳಲ್ಲಿ ಮಾಡುವಂತ ನಂಬಿಕೆ ನಮ್ಮಿಂದ ಮಾತುಗಳನ್ನು. ಹಾಗೆ ಅನೇಕರು ಮಾತನಾಡಿದ್ದಾರೆ. ತಮಗೆ ಗೊತ್ತಿರಲಿ, ಇವತ್ತು ಕಾಂಗ್ರೆಸ್ ಪಕ್ಷದ ನನ್ನ ಮೇಲೆ ಲಾಸ್ಟ್ ಚುನಾವಣೆಯಲ್ಲಿ ಯಾರು ಸೋತ್ರ ಅವ್ರನ್ನೆಲ್ಲ ಅವ್ರು ಕರ್ಕೊಂಡಿದ್ದಾರೆ. ಈಗ ಡಿಜೆ ನಾಗರಾಜ್ ರೆಡ್ಡಿ ಇರಬಹುದು, ಹರಿನಾಥ್ ರೆಡ್ಡಿ ಇರಬಹುದು, ಮತ್ತೆ ಮುನ್ರಾಜು ಇರಬಹುದು, ಮುತ್ತುನ್ ರೆಡ್ಡಿ ಇರಬಹುದು, ಎಲ್ಲ ಒಬ್ಬರು ಬಿಡ್ತಾರೆ. ಗುಂಜೂರು ಶ್ರೀನಿವಾಸ ರೆಡ್ಡಿ ಇರಬಹುದು, ಯಾರ್ಯಾರು ಸೋತಿದ್ರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡಿದ್ದಾರೆ. ಸ್ವಾಮಿ, ನಿಮ್ಮನ್ನು ಮಾತಾಡಕ್ ಬಯಸ್ತೀನಿ. ಕೌರೂರು ಪಾಂಡವರು ಇರ್ತಾರೆ, ಕೌರೂರು ಜನ ಜಾಸ್ತಿ ಇರ್ತಾರೆ. ನಮ್ಮ ಪಾಂಡವರು ಧರ್ಮರಾಯರುವಾಗ, ನಮ್ಮ ಧರ್ಮರಾಯರಿರುವಾಗ ನೀವೆಲ್ಲ ಗಾಳಿ ಗುಡ್ ತಕ್ಕೊಳಕ್ ತಾಕತ್ತಿಲ್ಲ ಅಂತ ಹೇಳಕ್ ಬಯಸ್ತೀನಿ ನಿಮ್ಗೆಲ್ಲ. ನಾನು ಅದರಿಂದ ತಮ್ಗೆಲ್ಲರಿಗೂ ಒಂದು ಮಾತಾಡ್ತೀನಿ. ಬಡವರ ಹೊಟ್ಟೆ ಹಸುವನ್ನು ನಮ್ಮ ಸಾಹೇಬ್ರು ಅರ್ಥ ಮಾಡ್ಕೊತಾರೆ. ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಈ ಆಲೋಚನೆಯಿಂದ ಸುಮಾರು ಸಲ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಸಾಹೇಬರು. ನಮಗಂತೂ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಸಂತೋಷ ಆಗುತ್ತೆ. ಇಂಥ ಮಹಾನ್ ಭಾವನೆಲ್ಲ ನಾವಿದ್ದೀವಿ ಅಂತ ನನಗೆ ಸಂತೋಷ ಆಗುತ್ತೆ ನಿಜವಾಗಿ. ಹಾಗೆ ಇನ್ನಷ್ಟು ಸಾಹೇಬರು ಕೊಟ್ಟು ನಮ್ಮ ಕ್ಷೇತ್ರದ ಎಲ್ಲಾ ವಿಚಾರಗಳು ಇನ್ನಷ್ಟು ಈ ಭಾಗಕ್ಕೆ ಅನುದಾನ ಕೊಡಬೇಕು. ಈ ಭಾಗದ ಬಡವರ ಜೀವನ ಹಸನು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ತಮ್ಮ ಸಾಹೇಬರಿಗೆ ವಿನಂತಿ ಮಾಡುತ್ತಾ, ತಮಗೆ ಗೊತ್ತಿರಲಿ ಸರ್, ಇವತ್ತು ಸಾಹೇಬರು ಇದೇ ಜಾಗದಲ್ಲಿ ಮಾತು ಕೊಟ್ಟು ಆ ಕಡೆ ಸ್ಟೇಡಿಯಂ ಅಲ್ಲಿ ಸುಬ್ಬಾರೆಡ್ಡಿ ಗೆದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ತಮಗೆಲ್ಲ ಹೆಣ್ಣು ಮಕ್ಕಳಿಗೆ 2,000 ಹಾಕುವುದು ಅಂತ ಮಾತು ಕೊಟ್ಟರು. ಅದೇ ಪ್ರಕಾರ ಸಾಹೇಬ್ ಆಗ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಒಬ್ಬ ಮಂತ್ರಿ ಹೇಳ್ತಾರೆ 2,000 ರೂಪಾಯಿ ಹಾಕೊಂಡು 4,000 ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ ಅಂತ. ಅವ್ರಿಗೆ ಬುದ್ಧಿ ಭ್ರಮೆ ಆಗಿದೆ ಅಂತ ಹೇಳಕ್ ಬಯಸ್ತೀನಿ. ನಮ್ಮ ಸಾಹೇಬರು ಬರ್ತಂತೆ 2,000 ಬಡ ಹೆಣ್ಣು ಮಕ್ಕಳ ಅವರ ವಿದ್ಯಾಭ್ಯಾಸ ಕೊಡ್ತಾರೆ ಅಂತ ನಮ್ಮ ಗೃಹಲಕ್ಷ್ಮಿ. ಹಾಗೆ ಕರೆಂಟ್ ಫ್ರೀ ಮಾಡ್ತಿದ್ವಿ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. ಅನ್ನಭಾಗ್ಯ ಹಂಚಿಕೆ ಮಾಡಿದ್ವಿ, ಅನ್ನಭಾಗ್ಯ 10 ಕೆಜಿ ಕೊಡ್ತೀವಿ ಅಂತ ನಿಜ. ಈ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ನಮ್ಗೆ ಹೆಣ್ಣು ಒಳ್ಳೆ ಹೆಸರು ಬರುತ್ತೆ ಅಂತ
ನಾವು ದುಡ್ಡು ಕೊಟ್ಟು ಹಕ್ಕಿ ಕೊಡ್ರಪ್ಪ ಅಂತ ಕೊಡ್ಲಿಲ್ಲ. ನಾವು ಈಗ ಅದಕ್ಕೋಸ್ಕರ ನಿಮ್ಗೆ ಹಣ ಹಾಕ್ತಾ ಇದ್ದೀವಿ, ಯೂನಿಟಿ ಮಾಡ್ತಾ ಇದ್ದೀವಿ, ಈ ಎಲ್ಲ ಕಾರ್ಯಕ್ರಮ ಮಾಡಕ್ಕೆ ಸಾಹೇಬ್ರ ಒಂದು ಆಶೀರ್ವಾದ ಮಾಡ್ತಾ ಇದ್ದೀವಿ. ತಾವೆಲ್ಲ ದಯವಿಟ್ಟು ಸಾಹೇಬ್ರಿಂದ ವಯಸ್ಸಿನಲ್ಲಿ ಇವತ್ತಿಂತ ಉರಿ ಬಿಸಿಲಲ್ಲಿ ಬಂದಿದ್ದಾರೆ ಅಂದ್ರೆ ಅವರು ಕಾಂಗ್ರೆಸ್ ಮೇಲಿರುವಂತಹ ಪ್ರೀತಿಗೆ ಇಲ್ಲಿಗೆ ಬಂದಿರೋದು, ತಮ್ಮನ್ನು ನೋಡಬೇಕು ಅಂತ ಆಶೆಯಿಂದ ಇಲ್ಲಿಗೆ ಬಂದಿರೋದು. ದಯವಿಟ್ಟು ತಾವೆಲ್ಲ ಸಾಹೇಬ್ರ ಕೈ ಬಲಪಡಿಸಬೇಕಾದ್ರೆ ಈ ಸಲ ಲೋಕಸಭೆಯ ಅಭ್ಯರ್ಥಿಗೆ ನಾವೆಲ್ಲ ಹೆಚ್ಚಿನ ಮತಗಳು ಕೊಟ್ಟಾಗ ಅವರು ಈ ಭಾಗದಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಆಸೆ ಅವರಲ್ಲಿರುತ್ತೆ, ನನ್ನಲ್ಲಿರುತ್ತೆ. ದಯವಿಟ್ಟು ನನಗೆ ಇನ್ನೊಂದು ಸಂತೋಷ, ಯಾರು ಒಂದು ಫೋನ್ ಮಾಡಲಿಲ್ಲ, ಮೆಸೇಜ್ ಹಾಕಿ ಇತರ ಸಹಾಯಕ ಪಕ್ಷಕ್ಕೆ ಬನ್ನಿ ಅಂತ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಿ ಅನ್ನೋ ಮಾತನ್ನು ಹೇಳಿ ತಾವೆಲ್ಲರೂ ಆದಷ್ಟು ಬೇಗ ಹೊತ್ತಾಗಿರೋ ಪಾಪ ತಾವು 10:30 ಬಂದಿದ್ದೀರಾ. ಇನ್ನೇನಿಲ್ಲ, ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ದಯವಿಟ್ಟು ತಾವು ಸಹಕರಿಸಬೇಕು, ನಮ್ಮ ಸಹಾಯಕರು ಮಾತನ್ನು ಕೇಳಬೇಕು ಅಂತ ಹೇಳುತ್ತಾ ತಮಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈಗ ಸುಬ್ಬಾರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ